ವಿದ್ಯಾರ್ಥಿಗಳೇ, ಇಂದಿನ ನಮ್ಮ ಫ್ರಂಟ್ ಲೈನ್ IAS ಅಕಾಡೆಮಿಗೆ ತಮಗೆಲ್ಲರಿಗೂ ಸಹ ಸ್ವಾಗತವನ್ನು ಕೋರುತ್ತಾ ಇಂದಿನ ತರಗತಿಯನ್ನು ಆರಂಭಿಸೋಣ. ವಿದ್ಯಾರ್ಥಿಗಳೇ ನೋಡಿ ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಆಧುನಿಕ ಭಾರತದ ಇತಿಹಾಸವನ್ನ ಆಗಲೇ ಯುರೋಪಿಯನ್ನರ ಆಗಮನವನ್ನು ಮುಗಿಸಿದ್ದೇವೆ. ನಂತರ ಕರ್ನಾಟಕ ಯುದ್ಧಗಳಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಕರ್ನಾಟಕ ಯುದ್ಧಗಳನ್ನ ಮುಕ್ತಾಯ ಮಾಡಿದ್ದೇವೆ ವಿದ್ಯಾರ್ಥಿಗಳೇ. ಈಗ ನಂತರ ನಾವು ಮೂರನೇ ಕರ್ನಾಟಕ ಯುದ್ಧವನ್ನ ನಾವು ಅಧ್ಯಯನ ಮಾಡಬೇಕು. ನೋಡಿ, ಈ ಒಂದು ತರಗತಿಯಲ್ಲಿ ನಾವು ಮೂರನೇ ಕರ್ನಾಟಕ ಯುದ್ಧ ಬಗ್ಗೆ ಅಧ್ಯಯನ ಮಾಡ್ತೇವೆ. ನೋಡಿ, ಮೂರನೇ ಕರ್ನಾಟಕ ಯುದ್ಧ. ಮೂರನೇ ಕರ್ನಾಟಕ ಯುದ್ಧ 1758ರಿಂದ 1763. ನೋಡಿ ವಿದ್ಯಾರ್ಥಿಗಳೇ, ಮೂರನೇ ಕರ್ನಾಟಕ ಯುದ್ಧ 1758ರಿಂದ 1763ರವರೆಗೆ ಈ ಮೂರನೇ ಕರ್ನಾಟಕ ಯುದ್ಧ ನಡೆಯುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ಹಾಗಾದ್ರೆ ಈ ಒಂದು ಯುದ್ಧ ಆಗ್ಬೇಕಂದ್ರೆ ಏನೋ ರೀಸನ್ ಇರಲೇಬೇಕು. ಫೈಟಿಂಗ್ ಆಡ್ಬೇಕಂದ್ರೆ ಕಾರಣ ಇರಲೇಬೇಕು. ಸುಮ್ಮನೆ ಫೈಟಿಂಗ್ ಆಡಕ್ ಆಗಲ್ಲ ವಿದ್ಯಾರ್ಥಿಗಳೇ. ಹಂಗಾಗಿ ಆದ್ರೆ ಮೂರನೇ ಕರ್ನಾಟಕ ಯುದ್ಧಕ್ಕೆ ಕಾರಣ ಏನು? 1756ರಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳ ನಡುವೆ ನಡೆದಂತ ಸಪ್ತವಾರ್ಷಿಕ ಯುದ್ಧದ ಪ್ರತಿಫಲವಾಗಿ ಭಾರತದಲ್ಲಿ ಮೂರನೇ ಕರ್ನಾಟಕ ಯುದ್ಧ ನಡೆಯಲು ಕಾರಣವಾಯಿತು. ನೋಡಿ ವಿದ್ಯಾರ್ಥಿಗಳೇ, ಕಾರಣ ಮೂರನೇ ಕರ್ನಾಟಕ ಯುದ್ಧಕ್ಕೆ ಕಾರಣ ಏನಪ್ಪಾ ಅಂತಂದಾಗ 1756ರಲ್ಲಿ ನೋಡಿ, 1756ರಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್, ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳ ನಡುವೆ ನಡೆದ ಸಪ್ತವಾರ್ಷಿಕ ಯುದ್ಧದ ಪ್ರತಿಫಲವಾಗಿ ಈ ಒಂದು ಮೂರನೇ ಕರ್ನಾಟಕ ಯುದ್ಧ ನಡೆಯಲು ಕಾರಣವಾಯಿತು. ನೋಡಿ ವಿದ್ಯಾರ್ಥಿಗಳೇ, 1756ರಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳ ನಡುವೆ ನಡೆದಂತ ಸಪ್ತವಾರ್ಷಿಕ ಯುದ್ಧದ ಪ್ರತಿಫಲವಾಗಿ ಭಾರತ ದೇಶದಲ್ಲಿ ಮೂರನೇ ಕರ್ನಾಟಕ ಯುದ್ಧ ನಡೆಯಲು ಕಾರಣವಾಯಿತು. ನೋಡಿ ವಿದ್ಯಾರ್ಥಿಗಳೇ, ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳಿಗೆ ಸಪ್ತವಾರ್ಷಿಕ ಯುದ್ಧ ಆರಂಭ ಆಗಿದ್ದಲ್ಲಿ ಅದರ ಪ್ರತಿಫಲವಾಗಿ ಭಾರತ ದೇಶದಲ್ಲಿ ಮೂರನೇ ಕರ್ನಾಟಕ ಯುದ್ಧ ಮಾಡಿರೋ ಕಳ್ಳನ ಮಕ್ಕಳು ಅವ್ರೇನ ಮಾಡಿ ಹೇಳಿ, ನಮ್ ದೇಶ ಯಾಕೆ ಹಾಳು ಮಾಡ್ಬೇಕು, ನಮ್ಮನ್ನೆಲ್ಲ ಯಾಕೆ ಹಾಳು ಮಾಡ್ಬೇಕು? ಈಗ ಇದು ನಮ್ ದೊಡ್ಡ ದುರಂತ. ನಮ್ ದೇಶದಾಗೆ ಏನ್ ಮಾಡೋದು, ಈಗ ಹಿಂಗ ಆಗ್ಬಿಟ್ಟೈತೆ ಸಿಚುಯೇಷನ್. ನೋಡಿ, ಹಾಗಾದ್ರೆ ಇಂಥ ಒಂದು ಸಮಯದಲ್ಲಿ ಈ ಒಂದು ಯುದ್ಧ ರಂಗದಲ್ಲಿ ಭಾಗವಹಿಸಿದವರು ಯಾರು? ಈ ಒಂದು ಯುದ್ಧ ರಂಗದಲ್ಲಿ ಭಾಗವಹಿಸಿದವರು ಯಾರು? ಮೂರನೇ ಕರ್ನಾಟಕ ಯುದ್ಧದಲ್ಲಿ ಭಾಗವಹಿಸಿದವರು ಬ್ರಿಟಿಷರ ಪರವಾಗಿ ಸೇನಾಪತಿ ಸರ್ ಐರ್ ಕೋಟ್, ಬ್ರಿಟಿಷ್ ಸೇನಾಪತಿ ಆದಂತ ಸರ್ ಐರ್ ಕೋಟ್ ಮತ್ತು ಅಧಿಕಾರಿಯಾಗಿ ರಾಬರ್ಟ್ ಕ್ಲೈವ್ ಭಾಗವಹಿಸಿದರು. ನೋಡಿ, ಭಾಗವಹಿಸಿದಂಥವ್ರು ಯಾರು? ಬ್ರಿಟಿಷರ ಪರವಾಗಿ ನೋಡಿ, ಬ್ರಿಟಿಷರ ಪರವಾಗಿ ಸೇನಾಪತಿ ಸರ್ ಐರ್ ಕೋಟ್, ಮತ್ತು ಅಧಿಕಾರಿಯಾಗಿ ರಾಬರ್ಟ್ ಕ್ಲೈವ್ ಭಾಗವಹಿಸಿದವರು. ನೋಡಿ, ಬ್ರಿಟಿಷರ ಪರವಾಗಿ ಸೇನಾಪತಿ ಸರ್ ಐರ್ ಕೋಟ್ ಮತ್ತು ಅಧಿಕಾರಿಯಾಗಿ ರಾಬರ್ಟ್ ಕ್ಲೈವ್ ಭಾಗವಹಿಸಿದರು. ನೋಡಿ, ಇವರ ವಿರುದ್ಧ ಫ್ರೆಂಚರ ಪರವಾಗಿ ಯಾರು ಭಾಗವಹಿಸಿದ್ರು? ಫ್ರೆಂಚರ ಪರವಾಗಿ ಫ್ರೆಂಚ್ ಗವರ್ನರ್ ಕೌಂಟ್ ಡಿ ಲಾಲಿ ಮತ್ತು ಸೇನಾಪತಿ ಬುಸ್ಸಿ ಭಾಗವಹಿಸಿದವರು. ನೋಡಿ, ಫ್ರೆಂಚರ ಪರವಾಗಿ ಗವರ್ನರ್ ಕೌಂಟ್ ಡಿ ಲಾಲಿ ಮತ್ತು ಸೇನಾಪತಿ ಬುಸ್ಸಿ ಬುಸ್ ನಾಗ ವಿದ್ಯಾರ್ಥಿಗಳೇ, ಫ್ರೆಂಚರ ಪರವಾಗಿ
ಗವರ್ನರ್ ಕೌಂಟ್ ಡಿ ಲಾಲಿ ಮತ್ತು ಸೇನಾಪತಿ ಬುಸ್ಸಿ ಭಾಗವಹಿಸಿದವರು. ನೋಡಿ, ಹಾಗಾದ್ರೆ ಹೇಗಪ್ಪ ಯುದ್ಧ ಆರಂಭವಾಯಿತು ಅಂದ್ರೆ ನೋಡಿ, ಎರಡನೇ ಕರ್ನಾಟಿಕ್ ಯುದ್ಧರಂಗದಲ್ಲಿ ಫ್ರೆಂಚ್ ಅಧಿಕಾರಿ ಅಂತ ಡೋಪ್ಲೆ ಸಂಪೂರ್ಣವಾಗಿ ಸೋತು ಪಾಂಡಿಚೇರಿ ಒಪ್ಪಂದಕ್ಕೆ ಸಹಿ ಮಾಡಿದನು. ಈ ಫ್ರೆಂಚ್ ಅಧಿಕಾರಿ ಅಂತ ಡೋಪ್ಲೆ ಎರಡನೇ ಕರ್ನಾಟಕ ಯುದ್ಧರಂಗದಲ್ಲಿ ಸೋತು ಪಾಂಡಿಚೇರಿ ಒಪ್ಪಂದಕ್ಕೆ ಸಹಿ ಮಾಡಿದ್ದರಿಂದ ಇದು ಫ್ರೆಂಚರಿಗೆ ಅವಮಾನವಾಯಿತು. ಈ ಫ್ರೆಂಚರಿಗೆ ಅವಮಾನವಾಗಿದ್ದರಿಂದ ಫ್ರೆಂಚ್ ಸರ್ಕಾರ ಏನ್ ಮಾಡ್ತಂದ್ರೆ ಭಾರತದಿಂದ ಫ್ರೆಂಚ್ ಅಧಿಕಾರಿ ಅಂತ ಡೋಪ್ಲೆಯನ್ನ ತನ್ನ ತಾಯ್ನಾಡಿಗೆ ವಾಪಸ್ ಕರೆಸಿಕೊಂಡಿತು. ಫ್ರೆಂಚ್ ಸರ್ಕಾರ ಡೋಪ್ಲೆ ಎರಡನೇ ಕರ್ನಾಟಕ ಯುದ್ಧದಲ್ಲಿ ಸೋತಿದ್ದರಿಂದ ಡೋಪ್ಲೆಯನ್ನ ಫ್ರೆಂಚ್ ಸರ್ಕಾರ ತನ್ನ ತಾಯ್ನಾಡಿಗೆ ವಾಪಸ್ ಕರೆಸಿಕೊಂತು. ಈ ವಾಪಸ್ ಕರೆಸಿಕೊಂಡಿದ್ದರಿಂದ ಭಾರತ ದೇಶದಲ್ಲಿ ಫ್ರೆಂಚ್ ಅಧಿಕಾರಿಗಳು ಇರಲಿಲ್ಲ. ಫ್ರೆಂಚ್ ಅಧಿಕಾರಿಗಳಿರಲಿಲ್ಲ. ಯಾರಿದ್ರು? ಸೇನಾಪತಿ ಬುಸ್ಸಿ ಮಾತ್ರ ಇದ್ದ. ಇವನ್ ಹೆಂಗಿದ್ದ, ಏನ್ ಮಾಡ್ತಿದ್ದ ಅಂತ ಮುಂದೆ ಹೇಳ್ತೀನಿ, ನಾನು ಮುಂದೆ ಹೇಳ್ತೀನಿ, ಇವಾಗ ಹೇಳ್ತೀನಿ. ನೋಡಿ, ಬುಸ್ಸಿ ಮಾತ್ರ ಇದ್ದ, ಸೇನಾಪತಿ ಬುಸ್ಸಿ ಮಾತ್ರ ಇದ್ದ. ಆಗ ಯಾರು ಫ್ರೆಂಚ್ ಅಧಿಕಾರಿಗಳು ಇಲ್ಲದೆ ಹೋದಂತ ಸಮಯದಲ್ಲಿ ಈ ವಿಚಾರವನ್ನು ತಿಳಿದಂತ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತಪ್ಪ ಅಂದಾಗ ಫ್ರೆಂಚರ ವಸಾಹತು ಕೇಂದ್ರ ಚಂದ್ರನಾಗೂರನ್ನ ವಶಪಡಿಸಿಕೊಂಡಿತು. ನೋಡಿ, ಆಗ ಏನ್ ಮಾಡಿರೋ ಬ್ರಿಟಿಷರು ಫ್ರೆಂಚರ ವಸಾಹತು ಕೇಂದ್ರ ಚಂದ್ರನಾಗೂರ್ ಚಂದ್ರನಾಗೂರನ್ನು ವಶಪಡಿಸಿಕೊಂಡರು. ನೋಡಿ, ಭಾರತ ದೇಶದಲ್ಲಿ ಯಾರೂ ಫ್ರೆಂಚ್ ಅಧಿಕಾರಿಗಳು ಇಲ್ಲ ಎಂದು ತಿಳಿದಂತ ವಿಚಾರವನ್ನು ತಿಳಿದಂತ ಬ್ರಿಟಿಷರ್ ಏನ್ ಮಾಡಿದ್ರು? ಫ್ರೆಂಚರ ವಸಾಹತು ಕೇಂದ್ರವಾದಂತ ಚಂದ್ರನಾಗೂರನ್ನು ವಶಪಡಿಸಿಕೊಂಡರು. ಈ ವಿಚಾರವನ್ನು ತಿಳಿದಂತಹ ಫ್ರೆಂಚ್ ಸರ್ಕಾರ ಭಾರತ ದೇಶಕ್ಕೆ ಕೌಂಟ್ ಡಿ ಲಾಲಿಯನ್ನು ಗವರ್ನರ್ ಆಗಿ ನೇಮಕ ಮಾಡಿ ಭಾರತಕ್ಕೆ ಕಳುಹಿಸುತ್ತದೆ. ಯಾಕಂದ್ರೆ ಕಳ್ಳನ ಮಕ್ಕಳು ಬ್ರಿಟಿಷರು ನಮ್ಮ ವಸಾಹತು ಕೇಂದ್ರವಾದಂತ ಚಂದ್ರನಾಗೂರನ್ನ ವಶಪಡಿಸಿಕೊಂಡಿದ್ದಾರೆ, ಅದನ್ನು ನೀನು ಮರು ವಶಪಡಿಸಿಕೊ ಎಂದು ಕೌಂಟ್ ಡಿ ಲಾಲಿಯನ್ನು ಭಾರತದ ಗವರ್ನರ್ ಆಗಿ ನೇಮಕ ಮಾಡಿ ಭಾರತಕ್ಕೆ ಕಳುಹಿಸಿತು. ನೋಡಿ, ಈ ಕೌಂಟ್ ಡಿ ಲಾಲಿ ಭಾರತ ದೇಶಕ್ಕೆ ಗವರ್ನರ್ ಆಗಿ ಯಾಕೆ ಬಂದ? ಚಂದ್ರನಾಗೂರನ್ನು ವಶಪಡಿಸಿಕೊಳ್ಳೋದಕ್ಕೆ ಬಂದ. ಆಗ ಈ ಕೌಂಟ್ ಡಿ ಲಾಲಿ ಎಲ್ಲಿ ದಾಳಿ ಮಾಡ್ಬೇಕಾಯ್ತು? ಚಂದ್ರನಾಗೂರಿನ ಮೇಲೆ ದಾಳಿ ಮಾಡ್ಬೇಕಾಗಿತ್ತು. ಚಂದ್ರನಾಗೂರ ಮೇಲೆ ಯಾಕೆ? ಫ್ರೆಂಚರ ವಸಾಹತು ಕೇಂದ್ರವನ್ನ ಬ್ರಿಟಿಷರು ವಶಪಡಿಸಿಕೊಂಡಿದ್ದಾರೆ. ಹಾಗಾದ್ರೆ ಇಂಥ ಒಂದು ಸಮಯದಲ್ಲಿ ಕೌಂಟ್ ಡಿ ಲಾಲಿ ಚಂದ್ರನಾಗೂರ ಕಡೆ ಹೋಗ್ತಾ ಇದ್ದಕ್ಕಿದ್ದಂಗೆ ವಾಪಸ್ ರಿಟರ್ನ್ ಆಗ್ಬಿಟ್ಟ. ರಿಟರ್ನ್ ಆಗ್ಬಿಟ್ಟ. ತಮಿಳುನಾಡಿನಲ್ಲಿ ಬ್ರಿಟಿಷರ ಅಧೀನದಲ್ಲಿದ್ದಂತ ಸೇಂಟ್ ಡೇವಿಡ್ ಕೋಟೆ ಮೇಲೆ ದಾಳಿ ಮಾಡ್ದ. ತಮಿಳುನಾಡಿನಲ್ಲಿ ಬ್ರಿಟಿಷರ ಅಧೀನದಲ್ಲಿದ್ದಂತಹ ಸೇಂಟ್ ಡೇವಿಡ್ ಕೋಟೆ ಮೇಲೆ ದಾಳಿ ಮಾಡಿದ. ನೋಡಿ, ಇದು ಹೆಂಗೈತೆ ಕತೆ ಅಂತ ಕೇಳಿ ವಿದ್ಯಾರ್ಥಿಗಳೇ. ಭಾರತದಲ್ಲಿ ಯಾರೋ ಬ್ರಿಟಿಷ್ ಅಧಿಕಾರಿಗಳು ಇಲ್ಲದೆ ಹೋದಂತ ಸಮಯದಲ್ಲಿ ಭಾರತದಲ್ಲಿ ಯಾರೋ ಫ್ರೆಂಚ್ ಅಧಿಕಾರಿಗಳು ಇಲ್ಲದೆ ಹೋದಂತ ಸಮಯದಲ್ಲಿ ಬ್ರಿಟಿಷರು ಫ್ರೆಂಚರ ವಸಾಹತು ಕೇಂದ್ರ ಚಂದ್ರನಾಗೂರನ್ನ ವಶಪಡಿಸ್ಕೊಂಡ್ರು. ಅದಕ್ಕೆ ಫ್ರೆಂಚ್ ಸರ್ಕಾರ ಏನ್ ಮಾಡ್ತು? ಕೌಂಟ್ ಡಿ ಲಾಲಿಯನ್ನ ಭಾರತದ ಗವರ್ನರ್ ಆಗಿ ನೇಮಕ ಮಾಡಿ ಚಂದ್ರನಾಗೂರನ್ನು ವಶಪಡಿಸ್ಕೊಳ್ಳೋದಕ್ಕೆ ಕಳುಹಿಸಿತು. ಆಗ ಕೌಂಟ್ ಡಿ ಲಾಲಿ ಚಂದ್ರನಾಗೂರದ ಮೇಲೆ ದಾಳಿ ಇದ್ದಕ್ಕಿದ್ದಂಗೆ ಏನ್ ಮಾಡ್ದ? ತಮಿಳುನಾಡಿನಲ್ಲಿ ಬ್ರಿಟಿಷರ ಅಧೀನದಲ್ಲಿದ್ದಂತಹ ಸೇಂಟ್ ಡೇವಿಡ್ ಕೋಟೆ ಮೇಲೆ ದಾಳಿ ಮಾಡಿಬಿಟ್ಟ. ಈ ಸೇಂಟ್ ಡೇವಿಡ್ ಕೋಟೆ ಮೇಲೆ ದಾಳಿ ಮಾಡಿದಂತ ಒಂದು ಸಮಯದಲ್ಲೇ ಈ ಕೌಂಟ್ ಡಿ ಲಾಲಿ ಬರೋದಕ್ಕಿಂತ ಮುಂಚೆನೆ ಸೇನಾಪತಿ ಬುಸ್ಸಿ ಭಾರತದಲ್ಲಿ ಇದ್ದ ಅಂತ ನಾನು ನಿಮ್ಗೆ ಆಗದೆ ಹೇಳಿದ್ದೆ. ಈ ಸೇನಾಪತಿ ಬುಸ್ಸಿ ಏನ್ ಮಾಡ್ತಾ ಇದ್ದ? ಹಾಗಾದ್ರೆ ಮುಂಚೆನೆ ಸೇನಾಪತಿ ಬುಸ್ಸಿ ಬ್ರಿಟಿಷರಿಂದ ಹೈದರಾಬಾದ್ ಅನ್ನ ವಶಪಡಿಸಿಕೊಳ್ಳೋದಕ್ಕೆ ಯುದ್ಧ ಮಾಡ್ತಾ ಇದ್ದ. ಆಗ ಈ ಕೌಂಟ್ ಡಿ ಲಾಲಿ ಬುಸ್ಸಿಗೆ ಒಂದು ಪತ್ರ ಬರೆದ. ಏನಿದು ಪತ್ರ ಬರೆದ? ಲೇ ಬುಸ್ಸಿ, ನೀನು ಹೈದರಾಬಾದನ್ನ ಬಿಟ್ಟು ಮದ್ರಾಸನ್ನು ವಶಪಡಿಸಿಕೊಂತ ಪತ್ರ ಬರೆದ. ನೋಡಿ, ಕೌಂಟ್ ಡಿ ಲಾಲಿ ಸೇನಾಪತಿ ಬುಸ್ಸಿ ಏನಂತ ಪತ್ರ ಬರೆದ? ಹೈದರಾಬಾದ್ ಬಿಡು, ಯಾವ್ದ್ರ ಮೇಲೆ ದಾಳಿ ಮಾಡು?
ಮದ್ರಾಸಿನ ಮೇಲೆ ದಾಳಿ ಮಾಡು, ಮದ್ರಾಸನ್ನ ವಶಪಡಿಸ್ಕೊ ಅಂತ ಹೇಳ್ಬಿಟ್ಟು ಏನ್ ಮಾಡ್ದ, ಪತ್ರ ಬರ್ದ. ಸೇನಾಪತಿ ಬುಸ್ಸಿ ಗವರ್ನರ್ ಆದಂತ ಕೌಂಟ್ ಡಿ ಲಾಲಿಯ ಮಾತನ್ನ ಕೇಳಬೇಕಾಗಿತ್ತು. ಯಾಕೆ? ಸಂಪೂರ್ಣ ಅಧಿಕಾರ ಯಾರಲ್ಲಿ ಐತೆ? ಕೌಂಟ್ ಡಿ ಲಾಲಿಯ ಬಳಿ ಐತೆ. ಹಾಗಾಗಿ ಸೇನಾಪತಿ ಬುಸ್ಸಿ ಏನ್ ಮಾಡ್ದ, ಹೈದರಾಬಾದನ್ನ ಬಿಟ್ಟ ಮದ್ರಾಸಿನ ಕಡೆ ತನ್ನ ಸೈನ್ಯವನ್ನು ತಗೊಂಡು ಬತ್ತಾವನೆ. ಹೈದರಾಬಾದಿನಿಂದ ಮದ್ರಾಸಿನ ಕಡೆ ಯಾರು ಬತ್ತಾವ್ರೆ? ಬುಸ್ಸಿ ತನ್ನ ಸೈನ್ಯವನ್ನು ತಗೊಂಡು ಬತ್ತಾವನೆ. ಆಗ ಈ ಬುಸ್ಸಿಯ ಸೈನ್ಯ, ಕೌಂಟ್ ಡಿ ಲಾಲಿಯ ಸೈನ್ಯ, ಬ್ರಿಟಿಷರ ಸೈನ್ಯ ಈ ಮೂರೂ ಸೈನ್ಯಗಳು ಇದೇ 1760ರಲ್ಲಿ ತಮಿಳುನಾಡಿನ ವಾಂಡಿವಾಶ್ ಎಂಬಲ್ಲಿ ಸಂಧಿಸಿ, ತಮಿಳುನಾಡಿನ ವಾಂಡಿವಾಶ್ ಎಂಬಲ್ಲಿ ಸಂಧಿಸಿ ವಾಂಡಿವಾಶ್ ಕದನವನ್ನು ನಡೆಸಿದರು. ಈ ವಾಂಡಿವಾಶ್ ಕದನದಲ್ಲಿ ಫ್ರೆಂಚ್ ಅಧಿಕಾರಿಗಳಾದಂತ ಸರ್ ಐರ್ ಕೋಟ್ ಮತ್ತು ರಾಬರ್ಟ್ ಕ್ಲೈವ್ ಇವರಿಬ್ಬರು ಸೇರಿಕೊಂಡು ಈ ಕೌಂಟ್ ಡಿ ಲಾಲಿ ಮತ್ತು ಬುಸ್ಸಿಯನ್ನು ಸಂಪೂರ್ಣವಾಗಿ ಸೋಲಿಸಿದರು. ನೋಡಿ, ಈ ವಾಂಡಿವಾಶ್ ಕದನದಲ್ಲಿ 1760ರಲ್ಲಿ ನಡೆದಂತ ಈ ವಾಂಡಿವಾಶ್ ಕದನದಲ್ಲಿ ಸರ್ ಐರ್ ಕೋಟ್ ಮತ್ತು ರಾಬರ್ಟ್ ಕ್ಲೈವ್ ಇವರಿಬ್ಬರು ಸೇರಿಕೊಂಡು ಫ್ರೆಂಚ್ ಅಧಿಕಾರಿಗಳಾದಂತ ಕೌಂಟ್ ಡಿ ಲಾಲಿಯನ್ನ ಮತ್ತು ಬುಸ್ಸಿಯನ್ನು ಸಂಪೂರ್ಣವಾಗಿ ಸೋಲಿಸಿದರು. ಆದರೆ ಸೋತಂತ ಕೌಂಟ್ ಡಿ ಲಾಲಿ ಮತ್ತು ಬುಸ್ಸಿ ಯಾವ ಒಪ್ಪಂದಕ್ಕೆ ಸಹಿ ಮಾಡಿದ್ರು? ಪ್ಯಾರಿಸ್ ಒಪ್ಪಂದಕ್ಕೆ ಸಹಿ ಮಾಡಿದ್ರು. ಇದನ್ನೇ ನಾವು 3ನೇ ಕರ್ನಾಟಕ ಯುದ್ಧದ ಮುಕ್ತಾಯದ ಒಪ್ಪಂದ ಎಂದು ಕರೆಯಲಾಗುತ್ತದೆ. ನೋಡಿ, ಮುಕ್ತಾಯದ ಒಪ್ಪಂದ ಪ್ಯಾರಿಸ್ ಯಾವಾಗ? 1763. ನೋಡಿ, ಪ್ಯಾರಿಸ್ ಒಪ್ಪಂದಕ್ಕೆ 1763ರಲ್ಲಿ ಸಹಿ ಮಾಡಿದ್ರು. ನೋಡಿ, ಇದರಿಂದ ಆದಂತ ಫಲಿತಾಂಶವೇನು? 3ನೇ ಕರ್ನಾಟಕ ಯುದ್ಧದಿಂದ ಆದಂತ ಫಲಿತಾಂಶ ನೋಡಿ, 3ನೇ ಕರ್ನಾಟಕ ಯುದ್ಧದಿಂದ ಆದಂತಹ ಫಲಿತಾಂಶವೇನು ಅಂದಾಗ, ಬ್ರಿಟಿಷರು ಫ್ರೆಂಚರಿಂದ ವಶಪಡಿಸಿಕೊಂಡಿದ್ದಂತ ಚಂದ್ರನಾಗೂರ್ ಮತ್ತು ಪಾಂಡಿಚೇರಿಯನ್ನು ವಾಪಸ್ ಕೊಟ್ಟರು. ನೋಡಿ ವಿದ್ಯಾರ್ಥಿಗಳೇ, ಬ್ರಿಟಿಷರು ಫ್ರೆಂಚರಿಂದ ವಶಪಡಿಸಿಕೊಂಡಿದ್ದಂತಹ ಚಂದ್ರನಾಗೂರ್ ಮತ್ತು ಪಾಂಡಿಚೇರಿಯನ್ನು ಚಂದ್ರನಾಗೂರ್ ಮತ್ತು ಪಾಂಡಿಚೇರಿಯನ್ನು ಫ್ರೆಂಚರಿಗೆ ಬ್ರಿಟಿಷರು ಏನ್ ಮಾಡಿದ್ರು? ವಾಪಸ್ ಕೊಟ್ಬಿಟ್ರು. ತಗೊಳ್ರಿ ನಿಮಗೆ ಅಂತ ಹೇಳಿ ವಾಪಸ್ ಕೊಟ್ರು. ನಂತರ ಮತ್ತೊಂದು ಫಲಿತಾಂಶ ಏನಪ್ಪಾ ಅಂದಾಗ, ಭಾರತದಿಂದ ಫ್ರೆಂಚರು ನಿರ್ಗಮನವಾಗಲು ಕಾರಣವಾಯಿತು. ನೋಡಿ, ಭಾರತದಿಂದ ಫ್ರೆಂಚರು ನಿರ್ಗಮನವಾಗಲು ಕಾರಣವಾಯಿತು. ನೋಡಿ ವಿದ್ಯಾರ್ಥಿಗಳೇ, ಬ್ರಿಟಿಷರು ಫ್ರೆಂಚರಿಂದ ವಶಪಡಿಸಿಕೊಂಡಿದ್ದಂತ ಚಂದ್ರನಾಗೂರ್ ಮತ್ತು ಪಾಂಡಿಚೇರಿಯನ್ನ ವಾಪಸ್ ಕೊಟ್ರು. ನಂತರ ಭಾರತದಿಂದ ಫ್ರೆಂಚರು ನಿರ್ಗಮನವಾಗಲು ಕಾರಣವಾಯಿತು. ಇಲ್ಲಿ ಒಂದು ಅಪ್ಡೇಟ್ ಕ್ವಶನ್ ಆಗ್ತಾ ಇರ್ತದೆ ನೋಡಿ ವಿದ್ಯಾರ್ಥಿಗಳೇ, ಭಾರತದಿಂದ ಫ್ರೆಂಚರು ನಿರ್ಗಮನವಾಗಲು ಕಾರಣವಾದ ಯುದ್ಧ ಯಾವುದು ಅಂದಾಗ ವಾಂಡಿವಾಶ್ ಕದನ. ನೋಡಿ, ಇದೇ ಇನ್ನೊಂದು ಕ್ವಶನ್ ಆಗ್ತದೆ. ವಾಂಡಿವಾಶ್ ಕದನದಿಂದ ಆದಂತ ಪರಿಣಾಮ ಅಥವಾ ಫಲಿತಾಂಶ ಭಾರತದಿಂದ ಫ್ರೆಂಚರು ನಿರ್ಗಮನವಾಗಲು ಕಾರಣವಾಯಿತು. ನೋಡಿ, ಕ್ವಶನ್ ಎತ್ತ ಕೇಳಿದ್ರು ವಿದ್ಯಾರ್ಥಿಗಳೇ, ಅವ್ನ್ ಏನೇ ಸುತ್ತುವರೆದ ಕ್ವಶನ್ ಮಾಡಲಿ ನಾವು ಸರಿಯಾಗಿ ಗುದಬೇಕು, 1 ಮಾರ್ಕ್ಸ್ ತಗೊಬೇಕು, ಜಾಬ್ ತಗೊಬೇಕು. ಆಮೇಲೆ ನಮಗೂ ವಾಂಡಿವಾಶ್ ಯುದ್ಧಕ್ಕೂ ಸಂಬಂಧನೇ ಇಲ್ಲ ಅಂತ ಬಿಟ್ಟು ಬಿಡ್ಬೇಕು ಅಷ್ಟೇ. ನೋಡಿ ವಿದ್ಯಾರ್ಥಿಗಳ, ನೋಡಿ ಯಾಕಂದ್ರೆ ಇಂಥ ಒಂದು ಸಮಯದಲ್ಲಿ 1-2-3 ಒಂದು ಚಿಕ್ಕ ಕಾನ್ಸೆಪ್ಟ್ಗಳನ್ನ ಹೇಳ್ತೀನಿ ನೋಡಿ ವಿದ್ಯಾರ್ಥಿ ಈ ಒಂದು ತರಗತಿಯಲ್ಲಿ. ನೋಡಿ, ಏನಪ್ಪಾ ಅಂದಾಗ, ನಮಗೆ ಗೊತ್ತಿದ್ದಂತ ಒಂದು ಇದೇ ಸಮಯದಲ್ಲಿ ನಾವು ಸಹಾಯಕ ಸೈನ್ಯ ಪದ್ಧತಿ, ದ್ವಿ ಸರ್ಕಾರ ಪದ್ಧತಿ, ನಂತರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಇವೆಲ್ಲ ಗೊತ್ತಾಗ ವಿದ್ಯಾರ್ಥಿ. ಅದ್ರ ಮೇಲೆ ಕ್ವಶನ್ ಆಗ್ತಾ ಇರ್ತದೆ. ಅದಕ್ಕೆ ಈ ಒಂದು ಕಾನ್ಸೆಪ್ಟ್ ನ ಹೇಳಿರ್ತೀನಿ ನೋಡಿ ವಿದ್ಯಾರ್ಥಿಗಳೇ. ನೋಡಿ, ಏನಪ್ಪಾ ಅಂತಂದಾಗ, ನೋಡಿ ಸಹಾಯಕ ಸೈನ್ಯ ಪದ್ಧತಿ
ನೋಡಿ, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸಿದವರು ಯಾರು? ಒಂದು ಪ್ರಶ್ನೆ ಆಗ್ತದೆ. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸಿದವರು ಯಾರು? ಲಾರ್ಡ್ ವೆಲ್ಲೆಸ್ಲಿ. ಲಾರ್ಡ್ ವೆಲ್ಲೆಸ್ಲಿ. ನೋಡಿ, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸಿದವರು ಯಾರು? ಲಾರ್ಡ್ ವೆಲ್ಲೆಸ್ಲಿ. ನೋಡಿ, ಇನ್ನೊಂದು ಕ್ವಶನ್ ಆಗ್ತದೆ. ಯಾವಾಗ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನ ಯಾವಾಗ ಜಾರಿಗೊಳಿಸಿದನೋ? ಇಸ್ವಿ ಮೇಲೆ ಒಂದು ಪ್ರಶ್ನೆ ಆಗ್ತೈತೆ. ಯಾವಾಗ? 1798. 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸಿದನೋ? ನೋಡಿ ವಿದ್ಯಾರ್ಥಿಗಳೇ, ನೋಡಿ, ತದನಂತರ ಈ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದಂತ ಭಾರತದ ಪ್ರಥಮ ಅರಸ ಯಾರು? ಭಾರತದ ಪ್ರಥಮ ಅರಸ ಹೈದರಾಬಾದಿನ ನಿಜಾಮನಾದಂತ ಅಲಿ ಖಾನ್. ನೋಡಿ, ಸಹಿ ಹಾಕಿದ ಭಾರತದ ಪ್ರಥಮ ಅರಸ ಹೈದರಾಬಾದಿನ ನಿಜಾಮನಾದ ಅಲಿ ಖಾನ್. ಯಾವಾಗ ಸಹಿ ಹಾಕ್ದ? 1798ರಲ್ಲಿ. ನೋಡಿ ವಿದ್ಯಾರ್ಥಿಗಳೇ, ನಾವೆಲ್ಲಾದ್ರೂ ಇತಿಹಾಸವನ್ನು ಅಧ್ಯಯನ ಮಾಡ್ಬೇಕಾದ್ರೆ ಏನಂತ ಅಧ್ಯಯನ ಮಾಡ್ತೇವಪ್ಪ ಅಂದಾಗ, ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದಂತ ಭಾರತದ ಪ್ರಥಮ ಅರಸ ಹೈದರಾಬಾದ್ ನಿಜಾಮ ಅಂದ್ಬಿಡ್ತೇವೆ. ನಿಜಾಮ ನವಾಬ್ ಅನ್ನೋದು ಹುದ್ದೆ ಅಷ್ಟೇ ವಿದ್ಯಾರ್ಥಿಗಳೇ. ಹೈದರಾಬಾದ್ ನಿಜಾಮ ಯಾರಾಗಿದ್ದಾಗ? ಅಲಿ ಖಾನ್ ಆಗಿದ್ದ. ಅಲಿ ಖಾನ್. ಆಮೇಲೆ ಇಲಿ ಖಾನ್ ಅಂದ್ಬಿಟ್ಟಿರ. ಅಲಿ ಖಾನ್ ಯಾವಾಗ ಸಹಿ ಹಾಕ್ದ? 1798ರಲ್ಲಿ ಸಹಿ ಹಾಕಿದ ನಾವು. ನೋಡಿ, ಹಾಗಾದ್ರೆ ಎರಡನೇ ಬಾರಿಗೆ ಸಹಿ ಹಾಕಿದವರು ಯಾರು? ಎರಡನೇ ಬಾರಿಗೆ ಸಹಿ ಹಾಕಿದವರು ಯಾರು? ಎರಡನೇ ಬಾರಿಗೆ ಮೈಸೂರಿನ ಒಡೆಯಾರ್, ಮೂರನೇ ಕೃಷ್ಣರಾಜ ಒಡೆಯಾರ್. ಮೈಸೂರಿನ ಒಡೆಯಾರ್, ಮೂರನೇ ಕೃಷ್ಣರಾಜ ಒಡೆಯಾರ್ 1799ರಲ್ಲಿ. ಮೂರನೇ ಕೃಷ್ಣ ರಾಜ ಒಡೆಯಾರ್ ಯಾವಾಗ? 1799ರಲ್ಲಿ. ನೋಡಿ, ಎರಡನೇ ಬಾರಿಗೆ ಸಹಿ ಹಾಕಿದಂಥವ್ರು ಯಾರು? ಮೈಸೂರಿನ ಒಡೆಯಾರ್, ಮೂರನೇ ಕೃಷ್ಣರಾಜ ಒಡೆಯಾರ್. ನೋಡಿ, ಮೂರನೇ ಬಾರಿಗೆ ಸಹಿ ಹಾಕಿದವರು ಯಾರು? ಮೂರನೇ ಬಾರಿಗೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದಂಥವ್ರು ಮರಾಠ ಪೇಶ್ವೆ ಎರಡನೇ ಬಾಲಾಜಿ ಬಾಜಿರಾವ್. ಮರಾಠ ಪೇಶ್ವೆ 1802ರಲ್ಲಿ. ಎರಡನೇ ಬಾಲಾಜಿ ಬಾಜಿರಾವ್ 1802ರಲ್ಲಿ. ನೋಡಿ, ಎರಡನೇ ಬಾಲಾಜಿ ಬಾಜಿರಾವ್ 1802ರಲ್ಲಿ ಸಹಿ ಮಾಡಿದ ನಾವು. ನೋಡಿ, ಹಾಗಾದ್ರೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಲು ವಿರೋಧ ವ್ಯಕ್ತಪಡಿಸಿದವರು ಯಾರು? ಸಹಿ ಹಾಕಲು ವಿರೋಧಿಸಿದವರು. ನೋಡಿ, ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಲು ವಿರೋಧ ವ್ಯಕ್ತಪಡಿಸಿದವರೇ ನಮ್ಮ ಟಿಪ್ಪು ಸುಲ್ತಾನ್. ಯಾರು? ಟಿಪ್ಪು ಅಣ್ಣ ಹಾಕಲ್ಲ ಹೋಗೋಣ ಅಂತ ರೇಗ್ಬಿಟ್ಟ, ಆಗ್ಲಿಲ್ಲ. ಅದಕ್ಕೆ 4ನೇ ಆಂಗ್ಲೋ ಮೈಸೂರು ಯುದ್ಧ ಆರಂಭ ಆಗಿದ್ದ ವಿದ್ಯಾರ್ಥಿ. ನೋಡಿ, ಇದಿಷ್ಟು ಸಹ ನಮಗೆ ಚೆನ್ನಾಗಿ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ನೋಡಿ, ಸಹಾಯಕ ಸೈನ್ಯ ಪದ್ಧತಿಯನ್ನ ಲಾರ್ಡ್ ವೆಲ್ಲೆಸ್ಲಿ 1798ರಲ್ಲಿ ಜಾರಿಗೊಳಿಸಿದನು. ಸಹಿ ಹಾಕಿದಂತ ಭಾರತದ ಪ್ರಥಮ ಅರಸ ಹೈದರಾಬಾದ್ನ ನಿಜಾಮನಾದಂತ ಅಲಿ ಖಾನ್ 1798ರಲ್ಲಿ. ಎರಡನೇ ಬಾರಿಗೆ ಸಹಿ ಮೈಸೂರಿನ ಒಡೆಯಾರ್, ಮೂರನೇ ಕೃಷ್ಣರಾಜ ಒಡೆಯಾರ್ 1799ರಲ್ಲಿ. ಮೂರನೇ ಬಾರಿಗೆ ಸಹಿ ಎರಡನೇ ಬಾಲಾಜಿ ಬಾಜಿರಾವ್ 1802ರಲ್ಲಿ. ಸಹಿ ಹಾಕಲು ವಿರೋಧ ವ್ಯಕ್ತಪಡಿಸಿದಂಥವ್ರು ಯಾರು ಅಂದಾಗ ಟಿಪ್ಪು ಸುಲ್ತಾನ್. ನೋಡಿ, ನಂತರ ಮತ್ತೊಂದು ಕಾನ್ಸೆಪ್ಟ್, ದ್ವಿ ಸರ್ಕಾರ ಪದ್ಧತಿ. ನೋಡಿ ವಿದ್ಯಾರ್ಥಿ, ಇದ್ರ ಮೇಲೂ ಕ್ವಶನ್ ಆಗ್ತದೆ. ದ್ವಿ ಸರ್ಕಾರ ಪದ್ಧತಿಯನ್ನು ಜಾರಿಗೊಳಿಸಿದವರು ಯಾರು? ರಾಬರ್ಟ್ ಕ್ಲೈವ್. ಯಾರು? ರಾಬರ್ಟ್ ಕ್ಲೈವ್. ನೋಡಿ, ನೋಡಿ, ಈಗ ಇನ್ನೊಂದು ಕ್ವಶನ್ ನಂಗೆ ರೈಸ್ ಆಗ್ತದೆ. ದ್ವಿ ಸರ್ಕಾರ ಪದ್ಧತಿಯನ್ನು ರಾಬರ್ಟ್ ಕ್ಲೈವ್ ಯಾವಾಗ ಜಾರಿಗೊಳಿಸಿದರು? 1765ರಲ್ಲಿ. ಯಾವಾಗ? 1765ರಲ್ಲಿ. ಯಾವಾಗ? 1765ರಲ್ಲಿ.
ನೋಡಿ ಇನ್ನೊಂದು ಕ್ವಶನ್ ಆಗ್ತದೆ, ಎಲ್ಲಿ? ಸ್ಥಳ ಬಂಗಾಳ. ಸ್ಥಳ ಸ್ಥಳ ಬಂಗಾಳ. ಸ್ಥಳ ಬಂಗಾಳದಲ್ಲಿ ಜಾರಿಗೊಳಿಸಿದನು. ಆದರೆ ಎರಡು ಸರ್ಕಾರಗಳು ಯಾವುವು? ಒಂದು ದಿವಾನಿ ಸರ್ಕಾರ, ಮತ್ತೊಂದು ನಿಜಾಮತ್ ಸರ್ಕಾರ. ನೋಡಿ ಎರಡು ಸರ್ಕಾರಗಳು, ಎರಡು ಸರ್ಕಾರಗಳು. ಒಂದು ದಿವಾನಿ ಸರ್ಕಾರ, ಇನ್ನೊಂದು ನಿಜಾಮತ್ ಸರ್ಕಾರ. ನೋಡಿ ಒಂದು ದಿವಾನಿ ಸರ್ಕಾರ, ಮತ್ತೊಂದು ನಿಜಾಮತ್ ಸರ್ಕಾರ. ಹೀಗೆ ಎರಡು ಸರ್ಕಾರಗಳು ಅಂದಾಗ ನೋಡಿ ಒಂದು ದಿವಾನಿ ಸರ್ಕಾರ, ಒಂದು ದಿವಾನಿ ಸರ್ಕಾರ. ಈ ದಿವಾನಿ ಸರ್ಕಾರದ ಕೆಲಸ ಏನು? ಕಂದಾಯಗಳನ್ನು, ತೆರಿಗೆಗಳನ್ನು ಸಂಗ್ರಹ ಮಾಡಿಕೊಳ್ಳುವಂತ ಜವಾಬ್ದಾರಿ ಹೊತ್ತಂತ ಸರ್ಕಾರವೇ ದಿವಾನಿ ಸರ್ಕಾರ. ನೋಡಿ ಕಂದಾಯಗಳನ್ನ, ತೆರಿಗೆಗಳನ್ನು ಸಂಗ್ರಹ ಮಾಡಿಕೊಳ್ಳುವಂತ ಜವಾಬ್ದಾರಿ ಹೊತ್ತಂತ ಸರ್ಕಾರವೇ ದಿವಾನಿ ಸರ್ಕಾರ. ಇದು ಯಾರ ಹತ್ರ ಇದೆ? ಬ್ರಿಟಿಷರ ಬಳಿ ಇದೆ. ನಿಜಾಮತ್ ಸರ್ಕಾರ ಇದು ಜನಕ್ಕೆ ಸೇವೆ ಮಾಡುವಂಥದ್ದು, ಮಿಲಿಟರಿ ಖರ್ಚು ವೆಚ್ಚಗಳನ್ನ ಕೊಡುವಂಥದ್ದು, ಹೀಗೆ ಇಂಥ ಕೆಲಸ. ಇದು ಯಾರ ಹತ್ರ ಐತೆ? ಭಾರತದ ದೇಶೀಯ ರಾಜ್ಯಗಳ ಬಳಿ ಇದೆ. ನೋಡಿ ಹಾಗಾದ್ರೆ ಇಂತಹ ಒಂದು ದ್ವಿ ಸರ್ಕಾರ ಪದ್ಧತಿಯನ್ನ ರದ್ದು ಮಾಡಿದವರು ಯಾರು? ರದ್ದು ಮಾಡಿದವರು ಯಾರು? ಲಾರ್ಡ್ ವಾರನ್ ಹೇಸ್ಟಿಂಗ್ಸ್. ಯಾವಾಗ? 1772-73ರಲ್ಲಿ. ನೋಡಿ ಇದನ್ನ ರದ್ದು ಮಾಡಿದವರು ಲಾರ್ಡ್ ವಾರನ್ ಹೇಸ್ಟಿಂಗ್ಸ್. ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ 1772, 1773ರಲ್ಲಿ. ನೋಡಿ 1772, 1773ರಲ್ಲಿ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ ಈ ಒಂದು ದ್ವಿ ಸರ್ಕಾರ ಪದ್ಧತಿಯನ್ನ ಸಂಪೂರ್ಣವಾಗಿ ರದ್ದು ಮಾಡಿದರು. ನೋಡಿ ವಿದ್ಯಾರ್ಥಿಗಳೇ, ಇದಿಷ್ಟು ಸಹ ಗೊತ್ತಿದ್ರೆ ನಮ್ಗೆ ಒಂದ್ ಅಂಕ ಗ್ಯಾರಂಟಿ ಬರುತ್ತೆ ವಿದ್ಯಾರ್ಥಿಗಳ. ನೋಡಿ ದ್ವಿ ಸರ್ಕಾರ ಪದ್ಧತಿಯನ್ನು ರಾಬರ್ಟ್ ಕ್ಲೈವ್ 1765ರಲ್ಲಿ ಬಂಗಾಳದಲ್ಲಿ ಜಾರಿಗೊಳಿಸಿದನು. ಎರಡು ಸರ್ಕಾರಗಳು, ಒಂದು ದಿವಾನಿ ಸರ್ಕಾರ, ಮತ್ತೊಂದು ನಿಜಾಮತ್ ಸರ್ಕಾರ. ನೋಡಿ ಹಾಗಾದ್ರೆ ಇದನ್ನು ರದ್ದು ಮಾಡಿದಂತವ್ರು ಯಾರು? ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ 1772-73ರಲ್ಲಿ. ನೋಡಿ ನಂತರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ 1848ರಲ್ಲಿ ಯಾರು ಜಾರಿಗೊಳಿಸಿದ್ರು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ 1848ರಲ್ಲಿ ಲಾರ್ಡ್ ಡಾಲ್ಹೌಸಿ. ಲಾರ್ಡ್ ಡಾಲ್ಹೌಸಿ ನೋಡಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ 1848ರಲ್ಲಿ ಲಾರ್ಡ್ ಡಾಲ್ಹೌಸಿ ಜಾರಿಗೊಳಿಸಿದನ. ನೋಡಿ ಹಾಗಾದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಆಧಾರದ ಮೇಲೆ ವಶಪಡಿಸಿಕೊಂಡಂತ ಪ್ರಥಮ ಪ್ರಾಂತ್ಯ ಸತಾರಾ. ನೋಡಿ ಸತಾರಾ ಯಾವಾಗ? 1848ರಲ್ಲಿ. ನೋಡಿ ವಿದ್ಯಾರ್ಥಿಗಳೇ, 1848ರಲ್ಲಿ ಪ್ರಪ್ರಥಮ ಬಾರಿಗೆ ವಶಪಡಿಸಿಕೊಂಡಿದ್ದ ಯಾವುದು? ಸತಾರಾ. 1848ರಲ್ಲಿ ಯಾರ ಮರಣದ ನಂತರ? ಅಪ್ಪ ಸಾಹೇಬನ ಮರಣದ ನಂತರ. ಯಾರ ಮರಣದ ನಂತರ? ಅಪ್ಪ ಸಾಹೇಬನ ಮರಣದ ನಂತರ. ನೋಡಿ ಅಪ್ಪ ಸಾಹೇಬನ ಮರಣದ ನಂತರ ಇದನ್ನ ವಶಪಡಿಸಿಕೊಳ್ಳಲಾಯಿತು. ನಂತರ ಯಾವುದು? ಸಂಬಲ್ಪುರ. 1840. ಹಾಗಾದ್ರೆ ಯಾರ ಮರಣದ ನಂತರ? ರಾಜ ನಾರಾಯಣ ರಾವನ ಮರಣದ ನಂತರ. ರಾಜ ನಾರಾಯಣ ರಾವ್ ಮರಣದ ನಂತರ. ನೋಡಿ ರಾಜ ನಾರಾಯಣ ರಾವ್ ಮರಣದ ನಂತರ. ರಾಜ ನಾರಾಯಣ ರಾವ್ ಮರಣದ ನಂತರ ವಶಪಡಿಸಿಕೊಳ್ಳಲಾಯಿತು. ನಂತರ ಉದಯಪುರ. ಯಾವಾಗ? 1852. ನೋಡಿ ನಂತರ ಯಾವುದು? ಉದಯಪುರ. ಯಾವಾಗ? 1852ರಲ್ಲಿ. ಇಲ್ಲಿ ಯಾರ ಮರಣದ ನಂತರ ಅಂತ ಇತಿಹಾಸ ಗೊತ್ತಿಲ್ಲ ವಿದ್ಯಾರ್ಥಿಗಳೇ, ಅದು ಗೊತ್ತಾದಾಗ ಅಪ್ಡೇಟ್ ಮಾಡೋಣ. ನಂತರ ಝಾನ್ಸಿ 1853.
ನೋಡಿ ವಿದ್ಯಾರ್ಥಿಗಳೇ. ನಂತರ ಯಾವುದು? ಝಾನ್ಸಿ 1853ರಲ್ಲಿ. ನೋಡಿ ಝಾನ್ಸಿ 1853ರಲ್ಲಿ ಯಾರ ಮರಣದ ನಂತರ ವಶಪಡಿಸಿಕೊಳ್ಳಲಾಯಿತು? ಗಂಗಾಧರ ರಾವ್ನ ಮರಣದ ನಂತರ. ನೋಡಿ ಗಂಗಾಧರ ರಾವ್ ಗಂಗಾಧರ ರಾವ್ನ ಮರಣದ ನಂತರ ವಶಪಡಿಸಿಕೊಳ್ಳಲಾಯಿತು. ನೋಡಿ ವಿದ್ಯಾರ್ಥಿಗಳೇ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ 1848ರಲ್ಲಿ ಲಾರ್ಡ್ ಡಾಲ್ಹೌಸಿ ಜಾರಿಗೊಳಿಸಿದನು. ನೋಡಿ ಇದಕ್ಕೆ ಸಹಿ ಆಗದಂತ ಇದಕ್ಕೆ ಒಳಪಟ್ಟಂತ ಭಾರತದ ಪ್ರಥಮ ಅರಸಂದಾಗ ಸತಾರ 1848ರಲ್ಲಿ ಅಪ್ಪ ಸಾಹೇಬನ ಮರಣದ ನಂತರ. ಎರಡನೇ ಬಾರಿಗೆ ಸಂಬಲ್ಪುರ 1849ರಲ್ಲಿ ರಾಜ ನಾರಾಯಣ ರಾವ್ನ ಮರಣದ ನಂತರ. ನಂತರ ಉದಯಪುರ 1852ರಲ್ಲಿ. ನಂತರ ಝಾನ್ಸಿ 1853ರಲ್ಲಿ ಗಂಗಾಧರ ರಾವ್ನ ಮರಣದ ನಂತರ ವಶಪಡಿಸಿಕೊಳ್ಳಲಾಯಿತು. ನೋಡಿ ಹೀಗೆ ನಾವು ಈ ಮೂರು ಕಾನ್ಸೆಪ್ಟ್ ನಮಗೆ ಚೆನ್ನಾಗಿ ಗೊತ್ತಿರೋ ವಿದ್ಯಾರ್ಥಿಗಳ ಒಂದಂಕ. ನೋಡಿ ದ್ವಿ ಸರ್ಕಾರ ಪದ್ಧತಿ ರಾಬರ್ಟ್ ಕ್ಲೈವ್ 1765ರಲ್ಲಿ. ಸ್ಥಳ ಬಂಗಾಳ. ಎರಡು ಸರ್ಕಾರಗಳು, ಒಂದು ದಿವಾನಿ ಸರ್ಕಾರ ಮತ್ತೊಂದು ನಿಜಾಮ ಸರ್ಕಾರ. ಇನ್ನೊಂದು ಇದನ್ನ ರದ್ದು ಮಾಡಿದವರು ಯಾರು? ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ 1772-73ರಲ್ಲಿ. ನೋಡಿ ನಂತರ ಸಹಾಯಕ ಸೈನ್ಯ ಪದ್ಧತಿ ಲಾರ್ಡ್ ವೆಲ್ಲೆಸ್ಲಿ 1798ರಲ್ಲಿ. ಸಿಹಿಯಾದಂತ ಭಾರತದ ಪ್ರಥಮ ಅರಸ ಹೈದರಾಬಾದಿನ ನಿಜಾಮನಾದಂತ ಅಲಿ ಖಾನ್ 1798ರಲ್ಲಿ. ಎರಡನೇ ಬಾರಿಗೆ ಸಹಿ ಮೂರನೇ ಕೃಷ್ಣರಾಜ ಒಡೆಯರ್ 1799ರಲ್ಲಿ. ಮೂರನೇ ಬಾರಿಗೆ ಸಹಿ ಎರಡನೇ ಬಾಲಾಜಿ ಬಾಜಿರಾವ್ 1802ರಲ್ಲಿ. ಸಹಿ ಹಾಕಿ ವಿರೋಧ ವ್ಯಕ್ತಪಡಿಸುವಂತವ್ರು ಯಾರು ಅಂದಾಗ ಟಿಪ್ಪು ಸುಲ್ತಾನ್. ನೋಡಿ ವಿದ್ಯಾರ್ಥಿ, ಈ ಮೂರು ಕಾನ್ಸೆಪ್ಟ್ ನಿಮಗೆ ಚೆನ್ನಾಗಿ ಗೊತ್ತಿತ್ತು ಅಂತಂದ್ರೆ ನಾವು 100% ಎನಿ ಕಾಂಪಿಟೇಟಿವ್ ಎಕ್ಸಾಮ್ ನೋಡಿ ವಿದ್ಯಾರ್ಥಿಗಳ ಪ್ರಶ್ನೆ ಆಗ್ತಿರುತ್ತೆ. ಯಾವ ಕ್ವಶನ್ ಆಗುತ್ತೆ ನಾವು ಚೆನ್ನಾಗಿ ನೋಡ್ಕೊಂಡಿರ್ಬೇಕು. ನಮಗೇನು ಒಂದ್ ಅಂಕ ಬರಬೇಕು, ಜಾಬ್ ತಗೊಬೇಕು. ನೋಡಿ ವಿದ್ಯಾರ್ಥಿ, ಇಷ್ಟು ಸಹ ನೋಡಿ ಮೂರನೇ ಕರ್ನಾಟಕ ಯುದ್ಧ ಮತ್ತು ಈ ಒಂದು ಮೂರು ಕಾನ್ಸೆಪ್ಟ್ಗಳು ಈ ಒಂದು ತರಗತಿಯಲ್ಲಿ ಹೇಳಿದ್ದೇವೆ ವಿದ್ಯಾರ್ಥಿಗಳ. ಮತ್ತೆ ನಾವು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ತರಗತಿಯನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.